ನಮಸ್ತೆ ಫ್ರೆಂಡ್ಸ್, ಇದು ನಮ್ಮ ಬೈಕ್ ಟ್ರಿಪ್ನ 3ನೇ ದಿನ. ನಾವು ಬಂದಿದ್ದೀವಿ ಉಡುಪಿಯಲ್ಲಿರೋ ಹೊಸ ಬಂದರು. ಈ ಬಂದರಿನಲ್ಲಿ ಸಿಕ್ಕಾಪಟ್ಟೆ ಬೋಟ್ಗಳು ನಿಂತವೆ. ಇವೆಲ್ಲ ಮೀನು ಹಿಡ್ಕೊಂಡ್ಬರ್ತವೆ ಸಮುದ್ರದಿಂದ ಮೀನು ಹಿಡ್ಕೊಂಡು ಬಂದು ಇಲ್ಲಿಗೆ ಬಂದು ಇಲ್ಲಿ ಅನ್ಲೋಡ್ ಆಗ್ತವೆ. ಇಲ್ಲಿಂದ ಮಾರ್ಕೆಟ್ಗೆ, ಬೇರೆ ಬೇರೆ ಊರಿಗೆ ಎಲ್ಲ ಮೀನು ಕಳಿಸ್ತಾರೆ. ಇವ್ರು ಒಂದ್ಸತಿ ಮೀನು ಹಿಡ್ಕೊಂಬರೋಕೆ ಹೋದರೆ ಸುಮಾರು ದಿನ ಸಮುದ್ರದಲ್ಲೇ ಇರ್ತಾರಂತೆ ಇವರು. ನೋಡ್ರಿ ಎಷ್ಟು ಬೋಟ್ ನಿಂತವೆ. ಓಕೆ, ಬನ್ನಿ ನಾವು ಮುಂದೆ ಹೋಗೋಣ. ಆಮೇಲೆ ಅಲ್ಲಿಂದ ಹತ್ತಿರದಲ್ಲೇ ಇರೋ ಪಿತ್ರೋಡಿ ಬೀಚ್ಗೆ ಬಂದ್ವಿ. ಈ ಬೀಚು ಉದ್ಯಾವರ ನದಿ ಮತ್ತು ಅರಬ್ಬಿ ಸಮುದ್ರದ ಮಧ್ಯೆ ಇದೆ. ಒಂದು ಕಡೆ ಸಮುದ್ರ, ಒಂದು ಕಡೆ ನದಿ. ಎಷ್ಟು ಸುಂದರವಾಗಿ ಕಾಣುತ್ತೆ, ಪ್ರಶಾಂತವಾಗಿದೆ. ಇಲ್ಲೆಲ್ಲ ವಾಕ್ ಮಾಡೋಕ್ಕೆ, ಆಮೇಲೆ ಸನ್ಸೆಟ್ ಟೈಮಲ್ಲಿ ಬರೋಕ್ಕೆ ತುಂಬ ಒಳ್ಳೆ ಜಾಗ ಇದು. ನೋಡಿ, ಯಾರಾದರೂ ಈ ಕಡೆ ರೈಡ್ ಬಂದಾಗ ಪಿತ್ರೋಡಿ ಬೀಚ್ ನೆನ್ಪಿಟ್ಕೊಳ್ಳಿ, ಈ ಕಡೆ ಬಂದೋಗಿ. ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು, ನೀರಲ್ಲಿ ಮಾತ್ರ ಆಟ ಆಡೋಕೆ ಹೋಗ್ಬೇಡಿ, ಸಿಕ್ಕಾಪಟ್ಟೆ ಡೇಂಜರ್ ಇಲ್ಲಿ. ಇದು ನೀರು ಬಂದು ಇಲ್ಲಿ ಸ್ಟಾರ್ಟಿಂಗಿಂದನೇ ತುಂಬ ಆಳ ಇದೆ. ಇಲ್ಲಿ ನಾವಿಲ್ಲಿ ಬೀಚ್ ನೋಡ್ಕೊಂಡು ಇವಾಗ ಮುಂದೆ ಸಾಗಿದ್ವಿ. ಹಾಗೆ ದಾರಿಲಿ ಒಂದು ಎಳ್ನೀರು ಕುಡ್ಕೊಂಡು ನಾವು ಹೊರಟಿದ್ದೀಗ ಮಂಗಳೂರು ಕಡೆಗೆ. ನಾವು ಬಂದಿರೋದು ಮಂಗಳೂರಿನ ಕದ್ರಿಯಲ್ಲಿರೋ ಶ್ರೀ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ. ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮೂಲ ಸ್ಥಾನ. ಇದು ಇಲ್ಲಿರೋ ಶ್ರೀ ಮಂಜುನಾಥ ಸ್ವಾಮಿ ವಿಗ್ರಹ ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಅತ್ಯಂತ ಪುರಾತನ ವಿಗ್ರಹ. ಈ ತೀರ್ಥಕೆರೆಗಳು, ಸಪ್ತಕೋಟಿ ಮಂತ್ರಗಳು ಇಲ್ಲಿ ಸಪ್ತ ತೀರ್ಥಗಳಾಗಿ ನೆಲೆಸಿರ್ತವೆ. ಈ ತೀರ್ಥಕೆರೆಗಳೊಳಗೆ ಸ್ನಾನ ಮಾಡಿದರೆ ಪಾಪಗಳೆಲ್ಲ ಪರಿಹಾರ ಆಗ್ತಾರೆ ಅಂತ ನಂಬ್ತಾರೆ. ವಿಷ್ಣು ಅವತಾರದಲ್ಲಿರೋ ಪರಶುರಾಮ ಕ್ಷತ್ರಿಯ ರಾಜರನ್ನು ನಾಶ ಮಾಡಿ ವಶಪಡಿಸ್ಕೊಂಡಿರ್ತಾರೆ ಭೂಮಿನ. ಆ ಭೂಮಿನ ಕಶ್ಯಪ ಋಷಿಗೆ ದಾನ ಮಾಡ್ತಾರೆ. ದಾನ ಮಾಡಿರೋ ಜಾಗದಲ್ಲಿ ಆಶ್ರಯ ಪಡೆಯೋದು ಸರಿಯಿಲ್ಲ ಅಂತ ಅಂದ್ಕೊಂಡು ಪರಶುರಾಮ ಅಲ್ಲಿಂದ ಸಹ್ಯಾದ್ರಿ ಪರ್ವತದ ಕಡೆ ಹೋಗ್ತಾರೆ. ಆಶ್ರಯಕ್ಕಾಗಿ ಶಿವನ ತಪಸ್ಸು ಮಾಡ್ತಾ ಕೂತ್ಕೋತಾರೆ ಅಲ್ಲಿ. ಅವಾಗ ಶಿವ ಪ್ರತ್ಯಕ್ಷ ಆಗಿ ಪರಶುರಾಮಂಗೆ ಹೇಳ್ತಾರೆ, ಮಾನವ ಕುಲದ ಒಳಿತಿಗಾಗಿ ಮಂಜುನಾಥನಾಗಿ ಅವತರಿಸುತ್ತೇನೆ ಮತ್ತು ಕದಲಿವನದಲ್ಲಿ, ಅಂದರೆ ಇವಾಗಿನ ಕದ್ರಿ, ಅಲ್ಲಿ ತನ್ನ ಧ್ಯಾನ ಮಾಡುವಂತ ಶಿವ ಹೇಳ್ತಾರೆ. ಆವಾಗ ಪರಶುರಾಮ ಕದಲಿವನ ಕಡೆ ನೋಡ್ತಾರೆ. ಅದು ಅಲ್ಲಿಂದ 10 ಯೋಜನೆ ದೂರ ಇರುತ್ತೆ, ಅಂದರೆ 16 ಕಿಲೋಮೀಟ್ರ್. ಮತ್ತು ಅದ್ರ ಸಮುದ್ರದೊಳಗಿರುತ್ತೆ. ಪರಶುರಾಮ ಸಮುದ್ರ ದೇವಂಗೆ ಹೇಳ್ತಾರೆ, ಕದಲಿವನ ನನಗೆ ಬಿಟ್ಕೊಡು ಅಂತ. ಅವಾಗ ಸಮುದ್ರ ದೇವ ಕೊಡಲ್ಲ. ಅವಾಗ ಪರಶುರಾಮಕ್ಕೆ ಸಿಟ್ಟು ಬಂದು ಅವ್ರು ಕೊಡ್ಲಿ ತೆಗೆದು ಗರ್ಜಿಸ್ತಾರೆ. ಅವಾಗ ಸಮುದ್ರ ದೇವ ಎದುರ್ಕೊಂಡು ಕದಲಿವರನ ಪರಶುರಾಮಂಗೆ ಬಿಟ್ಕೊಡ್ತಾರೆ. ಅವಾಗ ಪರಶುರಾಮ ಅಲ್ಲಿ ನೋಡ್ತಾರೆ, ಅಲ್ಲಿ ಕದಳಿವನ ಅಂದರೆ ಬಾಳೆ ತೋಟ ಮತ್ತು ಒಂದು ಬಾವಿ ಇರುತ್ತೆ. ಆ ಬಾವಿ ಒಳಗಡೆ ಶಿವ ಪ್ರತ್ಯಕ್ಷ ಆಗಿ ಪರಶುರಾಮಂಗೆ ಹೇಳ್ತಾರೆ, ನೀನು ವಿಶ್ವಕರ್ಮರ ಸಹಾಯ ತಗೊಂಡು ಒಂದು ಇಲ್ಲಿ ದೇವಸ್ಥಾನ ಕಟ್ಟಕ್ಕೆ ಹೇಳ್ತಾರೆ. ಅದೇ ಥರ ಪರಶುರಾಮ ವಿಶ್ವಕರ್ಮ ಅವ್ರಿಗೆ ಕರೆಸ್ಬಿಟ್ಟು ಇಲ್ಲಿ ದೇವಸ್ಥಾನ ಕಟ್ಟಕ್ಕೆ ಹೇಳ್ತಾರೆ. ಅವರು ಈ ದೇವಸ್ಥಾನ ನಿರ್ಮಾಣ ಮಾಡಿ ಕೊಡ್ತಾರೆ. ಅವಾಗ ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ಋಷಿಗಳು, ಸಂತರು, ಜ್ಞಾನಿಗಳು ಮತ್ತು ವಿದ್ವಾಂಸರು ಅವರೆಲ್ಲ ಇಲ್ಲಿಗೆ ಬಂದು ಆಶ್ರಯ ಪಡಿತಾರೆ. ಆಮೇಲೆ ಪಾರ್ವತಿ ದೇವಿಯು ಕೂಡ ಇಲ್ಲಿ ಬಂದು ನಿಲ್ಲಿಸೋಕ್ಕೆ ನಿರ್ಧಾರ ಮಾಡಿರ್ತಾರೆ. ಈ ಆಶ್ರಮ ಇರೋದು ದೇವಸ್ಥಾನದ ಮೇಲ್ಭಾಗದಲ್ಲಿ. ಮೆಟ್ಲೆತ್ಕೊಂಡು ಮೇಲೆ ಬರಬೇಕು. ಯಾರೇ ಈ ದೇವಸ್ಥಾನಕ್ಕೆ ಬಂದರೂ ನೆನ್ಪಿಟ್ಕೊಂಡು ಇಲ್ಲಿ ಮೇಲೆ ಆಶ್ರಮಕ್ಕೆ ಬಂದು ನೋಡಿ. ಈ ಆಶ್ರಮ ತುಂಬ ಸುಂದರವಾಗಿದೆ. ಇಲ್ಲಿ ಬೇರೆ ಬೇರೆ ಸ್ಫಟಿಕ ಲಿಂಗಗಳು ಮತ್ತು ಲಕ್ಷ್ಮೀ ವಿಗ್ರಹವೂ ಅಷ್ಟೇ, ಬೇರೆ ಬೇರೆ ಲಕ್ಷ್ಮೀ ವಿಗ್ರಹಗಳಿದ್ದಾವೆ. ನೋಡಿ, ಬೇರೆ ಬೇರೆ ಲಕ್ಷ್ಮೀ ವಿಗ್ರಹಗಳಿದ್ದಾವೆ ಇಲ್ಲಿ. ತುಂಬ ಸುಂದರವಾಗಿದೆ ಇಲ್ಲಿ ಆಶ್ರಮ. ಸುತ್ತಮುತ್ತ ಎಲ್ಲಿ ನೋಡಿದ್ರು ದೇವ್ರ ಫೋಟೋಗಳು, ದೇವ್ರ ವಿಗ್ರಹಗಳು.
ದೇವಸ್ಥಾನ ಎಲ್ಲ ನೋಡಿ ಮುಗಿಸ್ಕೊಂಡು ನಾವು ಇಲ್ಲಿಂದ ಇವಾಗ ಕಾಸರಗೋಡು ಕಡೆ ಹೋಗ್ತೀವಿ. ನಾವು ಬಂದ್ವಿ ಕಾಸರಗೋಡಿಗೆ. ಫಸ್ಟ್ ಲೈಟ್ ಹೌಸ್ ಹತ್ರ ಬಂದ್ವಿ. ಅಲ್ಲಿಂದ ಅಲ್ಲೇ ಬೀಚಲ್ಲಿ ಹೋಗಿ ತುಂಬ ಸುಸ್ತಾಗಿತ್ತು, ಸ್ವಲ್ಪ ಸುಧಾರಿಸ್ಕೊಂಡ್ವಿ ಅಲ್ಲಿ. ಸಿಕ್ಕಾಬಡೆ ಮಜಾ ಇದೆ ಗಾಡಿ ಬೀಚಲ್ಲಿ ಓಡಿಸೋಕ್ಕೆ. ಫಸ್ಟ್ ಟೈಮ್ ಬೀಚಲ್ಲಿ ಈ ಥರ ಗಾಡಿ ಓಡಿಸ್ತಾ ಇರೋದು. ನಮ್ಮ ಗಾಡಿ ಏನೇನಾಗುತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ಒಳ್ಳೆ ಮಜಾ ಮಾತ್ರ ತೊಗೋತಾ ಇದ್ದೀವಿ. ಅಲ್ಲೇ ಸಂಜೆ ಆಯಿತು. ಸಂಜೆ ಸನ್ಸೆಟ್ ಮಾತ್ರ ಸಿಕ್ಕಾಬಡೆ ಮಸ್ತ ಕಾಣ್ತಿತ್ತು. ಬೀಚಲ್ಲಿ ಗಾಡಿ ಹಾಕ್ಕೊಂಡು ಆ ಸನ್ಸೆಟ್ ವ್ಯೂ ನೋಡ್ತಾಯಿದ್ರೆ ಒಳ್ಳೆ ಮಜಾ ಇತ್ತು. ನಮ್ಮ ಗಾಡಿಗಳ್ದಂಗೆ ಒಂದಿಷ್ಟು ವೀಡಿಯೋ ಫೋಟೋ ಎಲ್ಲ ತಗೊಂಡ್ವಿ. ನೋಡ್ರಿ ಬೀಚಲ್ಲಿ ನಮ್ಮ ಗಾಡಿಗಳು ಹೆಂಗೆ ಕಾಣ್ತವೆ, ಮಸ್ತ್ ಅಲ್ಲ. ಆಮೇಲೆ ಅಲ್ಲೊಂದು ಬ್ಯಾನರ್ ಇತ್ತು, ಅದು ನಮಗೆ ಅರ್ಥ ಆಗಿಲ್ಲ. ಅದಕ್ಕೆ ಅಲ್ಲಿದ್ದವ್ರಿಗೆ ಕೇಳಿದ್ವಿ. ಅದು ಒಂದು ಹಬ್ಬ ಅಂತೆ, ಜಾತ್ರೆ ಥರ ಮಾಡ್ತಾರಂತೆ. 351 ವರ್ಷದ ನಂತರ ಆಗ್ತಿರೋದಂತೆ ಅದು. ಅದಕ್ಕೆ ನಮಗೂ ಹೋಗ್ಬೇಕು ಅನ್ನಿಸ್ತು. ಅದಕ್ಕೆ ಕೇಳಿದ್ವಿ ಅಡ್ರೆಸ್ ಎಲ್ಲ. ಅದೂರು ಅಂತ ಹೇಳಿದರು. ಸೀದಾ ಅದೂರಿಗೆ ಹೊರಟ್ವಿ. ತುಂಬ ಜನ ಇದ್ದರು ಇಲ್ಲಿ, ಸಿಕ್ಕಾಪಟ್ಟೆ ಜೋರಾಗಿ ಮಾಡ್ತಿದ್ದಾರೆ ಹಬ್ಬ ಇದನ್ನ. ದೇವಸ್ಥಾನ ಚೆನ್ನಾಗಿದೆ ಇದು. ಆಮೇಲೆ ಇಲ್ಲಿ ಮೈಕಲ್ಲಿ ಅನೌನ್ಸ್ ಎಲ್ಲ ಮಾಡ್ತಾಯಿದ್ರು, ಅದು ನಮಗೆ ಅರ್ಥ ಆಗ್ತಿಲ್ಲ ಭಾಷೆ ಇಲ್ಲಿದ್ದು. ಹಾಗೆ ಅಲ್ಲಿರೋರ ಹತ್ರ ಮಾತಾಡಿ ಸ್ವಲ್ಪ ಏನೇನೋ ತಿಳ್ಕೊತಾ ಇದ್ವಿ. ಇದು ಮೂರ್ತಿ ಇಳಿಸ್ತಾ ಇದ್ರು. ಇದು ಯಾವ ದೇವರು ಅಂತ ನಮಗೆ ಗೊತ್ತಿಲ್ಲ. ಮೈಕಲ್ಲಿ ಏನೇನು ಹೇಳ್ತಿದ್ದಾರೆ ಅದು ಏನಂತನೂ ಅರ್ಥ ಆಗ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಜಾತ್ರೆ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಜಾತ್ರೆ ಮಾತ್ರ. ಅದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡಿದ್ರಲ್ಲಿ. ಆಮೇಲೆ ಹಂಗೆ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ನಮ್ಮ ಟ್ರಿಪ್ಪಲ್ಲಿ ಇದು ನಮಗೆ ಅನಿರೀಕ್ಷಿತವಾಗಿ ಸಿಕ್ತು. ಹಾಗೆ ನಾವು ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಅಲ್ಲಿಂದ ಸುಳ್ಯ ಊರಿಗೆ ಹೋಗಿ ಅಲ್ಲಿ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಸುಳ್ಯಾಗೆ ಹೋಗಿ ರೂಮ್ ಮಾಡಿಕೊಂಡು ಸ್ಟೇ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ರೈಡ್ ಇಲ್ಲಿಗೆ ಮುಗೀತು. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಸಿಗ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.